ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಗೆ ಬರ್ತಾ ಇದ್ದಂತೆ ಸತೀಶ್ ಜಾರಕಿಹೊಳಿ ಮೇಲೆ ಡಿಕೆಶಿಗೆ ಪ್ರೀತಿ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಸಾಹುಕಾರ್ ಪಕ್ಕಕ್ಕೆ ನಿಲ್ಲಿಸಿಕೊಂಡು ಪೊಲೀಸ್ ಗೌರವ ಸ್ವೀಕರಿಸಲಾಗಿದೆ. ಒಟ್ಟಾರೆಯಾಗಿ ಬೆಳಗಾವಿಗೆ ಬರ್ತಾ ಇದ್ದಂತೆ ಡಿಕೆಶಿ ಈ ರೀತಿಯಾದಂತಹ ನಡೆಯನ್ನ ಅನುಸರಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಬರೋವರೆಗೂ ಕಾದು ನಿಂತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸತೀಶ್ ಬರುವಂತೆ ತಮ್ಮ ಬೆಂಗಾವಲು ಪಡೆಗೆ ಸಿಎಂ ಸೂಚನೆಯನ್ನ ಕೊಡ್ತಾರೆ ಮೊದಲನೇದಾಗಿ. ನಂತರ ವಿಮಾನ ನಿಲ್ದಾಣದ ಒಳಗೆ ನಿಂತಿರ್ತಾರೆ ಸತೀಶ್ ಜಾರಕಿಹೊಳಿ. ಪಕ್ಕಕ್ಕೆ ನಿಲ್ಲಿಸಿಕೊಂಡು ಗೌರವ ರಕ್ಷೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಸ್ವೀಕರಿಸಿದ್ದಾರೆ. ಸಿಎಂ ಕರೆದ ಬಳಿಕ ಗೌರವ ವಂದನೆ ಸ್ವೀಕರಿಸುವಂತಹ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬರ್ತಾರೆ. ಅಂದ್ರೆ ಗಮನಿಸಬೇಕಾಗಿರುವಂತಹ ಅಂಶ ಅಂತ ಹೇಳಿದ್ರೆ ಸಾಹುಕಾರ ಪಕ್ಕಕ್ಕೇನೆ ನಿಲ್ಲಿಸಿಕೊಂಡು ಆ ಒಂದು ಪೊಲೀಸ್ ಗೌರವವನ್ನ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರನ್ನ ಪಕ್ಕಕ್ಕೆ ನಿಲ್ಲಿಸಿಕೊಂಡಿದ್ದಾರೆ. ಗೌರವ ರಕ್ಷೆಯನ್ನ ಸ್ವೀಕರಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಸತೀಶ್ ಜಾರಕಿಹೊಳಿ ಅಂತ ಬಂದಾಗ ಸಿದ್ದರಾಮಯ್ಯ ಬಣದಲ್ಲಿ ಬಹಳ ಪ್ರಮುಖವಾಗಿ ಇವರು ಗುರುತಿಸಿಕೊಂಡಿದ್ರು. ಇನ್ನು ಸಿಎಂ ಬದಲಾವಣೆ ಅನ್ನುವಂತಹ ವಿಚಾರ ಬಂದಾಗಲೂ ಕೂಡ ಯಾವಾಗಲೂ ಸಿದ್ದರಾಮಯ್ಯ ಅವರ ಬಳಿಯಾಗಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಕೆಲವೊಂದಿಷ್ಟು ಜನ ಕಾರ್ಯಕರ್ತರು ಬೆಂಬಲಿಗರು ಯಾವ ರೀತಿಯಾಗಿ ಸಿಎಂ ಬಣದಲ್ಲಿದ್ರು ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಕೂಡ ಗುರುತಿಸಿಕೊಂಡಿದ್ರು. ಆದ್ರೆ ಈಗ ಬೆಳಗಾವಿಗೆ ಬರ್ತಾ ಇದ್ದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಡೆಯೂ ಕೂಡ ಸ್ವಲ್ಪ ಬದಲಾದಂತಿದೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಪ್ರೀತಿ ತೋರದಂತೆ ಇದೆ. ಯಾವ ಕಾರಣಕ್ಕಾಗಿ ಇದು ಯಾವ ರೀತಿಯಾದಂತಹ ನಡೆಯನ್ನ ಸೂಚಿಸುತ್ತೆ ಅನ್ನುವಂತಹ ಕೆಲವೊಂದಿಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಅಂದ್ರೆ ಗೌರವ ರಕ್ಷೆಯನ್ನ ನೀಡುವಂತಹ ಸಂದರ್ಭದಲ್ಲಿ ತಮ್ಮ ಪಕ್ಕ ಸತೀಶ್ ಜಾರಕಿಹೊಳಿ ಅವರಿಗೆ ಬನ್ನಿ ಅನ್ನುವಂತ ಒಂದು ಸೂಚನೆಯನ್ನ ನೀಡ್ತಾರೆ. ಅದಾದ ನಂತರದಲ್ಲಿ ಗೌರವ ರಕ್ಷೆಯನ್ನ ಸ್ವೀಕರಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ಬರೋವರೆಗೂ ಕೂಡ ಮುಖ್ಯಮಂತ್ರಿಗಳು ಕಾದು ನಿಂತಿದ್ದಾರೆ. ವಿಮಾನ ನಿಲ್ದಾಣದ ಒಳಗೆ ನಿಂತಿದ್ದಂತಹ ಸತೀಶ್ ಜಾರಕಿಹೊಳಿ ಇನ್ನು ಹಿಂದೆ ಸಂಪುಟ ಪುನರ್ರಚನೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಜಟಾಪಟಿಗಳು ನಡೆದಿತ್ತು. ಆದರೆ ಈಗ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ ಹತ್ತಿರದಲ್ಲೇ ಇರಬೇಕಾದ್ರೆ ಈ ಒಂದು ನಡೆಯೂ ಕೂಡ ನಾನಾ ಅರ್ಥಗಳನ್ನ ನೀಡುತ್ತೆ. ಒಟ್ಟಾರೆ ಬೆಳಗಾವಿಗೆ ಬರ್ತಾ ಇದ್ದಂತೆ ಸತೀಶ್ ಜಾರಕಿಹೊಳಿ ಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಅಪಾರವಾದಂತಹ ಪ್ರೀತಿ ಗೌರವ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಸರ್ಕಾರ ಬಂದ್ಮೇಲೆ ಎಲ್ಲಾ ಕಡೆ ಏನೇನು ಪರಿಸ್ಥಿತಿ ಇದೆ, ಮಳೆ ಏನಿದೆ, ಬೆಳೆ ಏನಿದೆ ಅಂತೆಲ್ಲ ಪರಿಶೀಲನೆ ಮಾಡಲಿಕ್ಕೆ ಎಲ್ಲ ಡಿವಿಷನ್ಗಳಿಗೆ ಭೇಟಿ ಕೊಡಬೇಕು ಅಂತ ಈಗಾಗಲೇ ಬಸವ ಕಲ್ಯಾಣದಿಂದ ಪ್ರಾರಂಭ ಮಾಡಿದ್ದೇವೆ. ಬಸವ ಕಲ್ಯಾಣ ಮುಗಿಸಿ ಬೀದರ್ ಹೋಗಿ, ಬೀದರಿಂದ ಗುಲ್ಬರ್ಗಾಗೆ, ಕಲಬುರಗಿಗೆ ಹೋಗಿ ಮಾಡಿ ಬಂದಿದ್ದೇವೆ. ಇವತ್ತು ಬೆಳಗಾಂ ಎಲ್ಲ ನಮ್ಮ ಮಿನಿಸ್ಟರ್ಸ್ ಬಂದಿದ್ದಾರೆ. ಇದನ್ನೆಲ್ಲ ನೋಡ್ತೀವಿ. ಏನೇನು ಶಾಸಕರಿಗೆಲ್ಲ ಆಹ್ವಾನಿಸಿದ್ದೀವಿ, ಅವ್ರ ಹತ್ರ ಕೂಡ ಮಾತಾಡ್ತೀವಿ ಮತ್ತು ನಿಮ್ಮ ಹತ್ರ ಎಲ್ಲ ಮಾತಾಡ್ತೀವಿ. ನಿಮ್ಮ ಹತ್ರ ಮಾತಾಡದೆ ನಾವು ಹೋಗುದಿಲ್ಲ. ಡೋಂಟ್ ವರಿ, ನಿಮ್ಮೆಲ್ಲರ ಸಹಕಾರ ಇರಲಿ. ನಿಮ್ಗೆ ಶುಭವಾಗಲಿ. ಸರ್ಕಾರ ಬಂದ್ಮೇಲೆ ಎಲ್ಲಾ ಕಡೆ ಏನೇನು ಪರಿಸ್ಥಿತಿ ಇದೆ, ಮಳೆ ಏನಿದೆ, ಬೆಳೆ ಏನಿದೆ ಅಂತೆಲ್ಲ ಪರಿಶೀಲನೆ ಮಾಡಲಿಕ್ಕೆ ಎಲ್ಲ ಡಿವಿಷನ್ಗಳಿಗೆ ಭೇಟಿ ಕೊಡಬೇಕು ಅಂತ